ಫೈನಲಿ ಎಲ್ಲ SSLC ವಿದ್ಯಾರ್ಥಿ ಕರ್ನಾಟಕ ರಿಸಲ್ಟ್ 24 ಔಟ್ ಟುಡೇ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ಸೊ ಇಲ್ಲಿ ನೋಡ್ತಾ ಇರ್ಬೋದು ಏನಪ್ಪ ಗುಡ್ ನ್ಯೂಸ್ ಏನಂದರೆ, ಸೊ ಇದೇ ಒಂದು ಆಫಿಷಿಯಲ್ ಕನ್ಫರ್ಮ್ ಆಗಿದೆ, ಡೇಟ್ ಔಟ್ ಆಗಿದೆ. ಓಕೆ, ಸೊ ವಿದ್ಯಾರ್ಥಿಗಳು ನಿಮ್ಮೆಲ್ಲರೂ ಕೂಡ ಗೊತ್ತಿರ್ಬೋದು. ಸೊ ನಿನ್ನೆ ತಾನೇ CTV ನ್ಯೂಸಲ್ಲಿ ಆಗಿರ್ಬೋದು, ಬೇರೆ ಬೇರೆ ನ್ಯೂಸ್ ಚಾನಲಲ್ಲಿ ಕೂಡ ಸೊ ನಿಮಗೆ ಮೇ 9 ಬರುತ್ತೆ ಅಂತ ಹಾಕಿದ್ದಾರೆ. ಓಕೆ, ಬೇರೆ ಬೇರೆ ಆಫಿಷಿಯಲ್ ವೆಬ್ಸೈಟಲ್ಲಿ ಮೇ 8 ಅಂತ ತೋರಿಸ್ತಾ ಇದ್ದಾರೆ. ಓಕೆ, ಇನ್ನೊಂದು ನೋಡಿದ್ರೆ 10 ಅಂತ ಹಾಕಿದ್ದಾರೆ. ಸೊ ಈ ಮೂರಲ್ಲಿ ಕನ್ಫ್ಯೂಷನ್ ಮಾಡ್ತಾ ಇದೆ. ಇನ್ನು ಕಮ್ಮಿಂಗ್ ಡೇಸ್ ಇಲ್ಲಿ ನೋಡ್ತಾ ಇರ್ಬೋದು, ಕರ್ನಾಟಕ SSLC ರಿಸಲ್ಟ್ಸ್ ಕ್ಲಾಸ್ 10th ರಿಸಲ್ಟ್ ಇಸ್ ಕಮ್ಮಿಂಗ್ ಇನ್ ದ ಕಮ್ಮಿಂಗ್ ಡೇಸ್ ಅಂತ ಹಾಕಿದ್ದಾರೆ. ಓಕೆ, ದ ಬರ್ಡ್ ಈಸ್ ಇಲ್ಲಿ ತೋರಿಸ್ತೀನಿ ನೋಡಿ, 1 ಸೆಕೆಂಡ್. ಸೊ ವೇರಿಯಸ್ ಸೋರ್ಸಸ್ ಅಂತ ಏನು ಹೇಳ್ತಾ ಇದ್ದಾರೆ ಅಂದರೆ ಮೇ 8 ಮೇ 10 ಅಂತ ಹೇಳ್ತಾ ಇದ್ದಾರೆ. ಬಟ್ ಕರೆಂಟ್ಲಿ ಆ್ಯಸ್ ಪರ್ ಆಸ್ ನ್ಯೂಸ್ ಪೇಪರ್ ಅಥವಾ ಏನು ಇದು ನ್ಯೂಸ್ ಚಾನಲ್ಸಲ್ಲಿ ಇದ್ದಾವೆ ಅದ್ರ ಮುಖಾಂತರ ನಿನ್ನೆ ನೋಡಿದಾಗ ಸೊ ನಿಮಗೆ ಮೇ 9ನೇ ತಾರೀಕು, ಓಕೆ, ಮೇ 9ನೇ ತಾರೀಕಿಗೆ ರಿಸಲ್ಟ್ ಔಟ್ ಆಗುತ್ತೆ ಅಂತ ಆಫಿಷಿಯಲಿ ಮಾಡಿದ್ದಾರೆ. ಓಕೆ, ಸೊ ಆದಷ್ಟು ಬೇಗ ಬರುತ್ತೆ, ರೆಡಿ ಇರಿ. ಸೊ ನಾಳೆ ನಾಡಿದೊಳಗೆ ನಿಮಗೆ ಡೆಫಿನೆಟ್ಲಿ ರಿಸಲ್ಟ್ ಬಂದೇ ಬರುತ್ತೆ, ಇದು ಮಾತ್ರ ಆಶ್ವಾಸನೆ ಇದೆ. ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಅಡ್ವಾನ್ಸ್ ಆಗಿ ಕಂಗ್ರ್ಯಾಚುಲೇಷನ್. ಇಷ್ಟು ದಿನ ವೇಟ್ ಮಾಡಿದ್ದೀರಾ, ಭಾಳ ಜನ ನೋಡಿದೆ, ವಿ ಆರ್ ವೇಟಿಂಗ್ ಸರ್ ಅಂತ ಹಾಕಿದ್ದೀರಾ, ಮೇ 8 ಬರುತ್ತೆ ಅಂತ ಹಾಕಿದ್ದೀರಾ. ಓಕೆ, ಹಾಗಾಗಿ ಆದಷ್ಟು ಬೇಗ ಬರುತ್ತೆ. ಇನ್ನೊಂದು ಕೆಲವೇ ದಿನ, ಇಷ್ಟು ದಿನ ಕಾಯ್ದಿರಿ, ಇನ್ನೊಂದು ಕೆಲವೇ ದಿನ ವೇಟ್ ಮಾಡಿ, 100% ರಿಪ್ಲೈ ಬರುತ್ತೆ. ಓಕೆ, ಐ ಮೀನ್ ರಿಸಲ್ಟ್ ಬರುತ್ತೆ. ಆಲ್ ದಿ ವೆರಿ ಬೆಸ್ಟ್, ಎಲ್ಲ ಕೂಡ ಒಂದು ಶುಭವಾಗಲಿ, ಒಳ್ಳೆ ರಿಸಲ್ಟ್ ಬರಲಿ ಅಂತ ಹೇಳ್ತಾ, ಸೊ ಫೈನಲ್ ಡೇಟ್ ರಿಲೀಸ್ ಆಗಿದೆ. ಸೊ ಮೇ 9, ಬಟ್ ಸ್ಟಿಲ್ ದೆನ್ ಮೇ 8 ಬರೋ ಚಾನ್ಸಸ್ಸು ಇದೆ ಅಂತ ಭಾಳ ಜನ ಹೇಳ್ತಾ ಇದ್ದಾರೆ. ಬಟ್ ಎನಿವೇ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇದ್ದೇನೆ, ಡೋಂಟ್ ವರಿ. ಸೊ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.